ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನಲ್ ಇಂಡಿಯಾದ ಮೂಲಕವಾಗಿ ದೇವರ ಸಂದೇಶವನ್ನು ಕೇಳುವಂಥ ನಿಮ್ಮನ್ನು ಯೇಸು ಸ್ವಾಮಿಯವರ ಪರಿಶುದ್ಧವಾದ ಹೆಸರಿನಲ್ಲಿ ತಿರುಗೊಂದಾವರ್ತಿ ಅಭಿನಂದಿಸುತ್ತಾ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ಬಾರಿಯ ಸಂದೇಶದಲ್ಲಿ ನಾವು ಕುದುರೆಯ ಜೀವನ ಶೈಲಿಯ ಮುಖಾಂತರವಾಗಿ ಬರುವ ಆತ್ಮಿಕ ಪಾಠಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೆವು. ಬಹುಶಃ ಆ ಸಂದೇಶ, ಆ ವಾಕ್ಯಗಳು ನಿಮ್ಮ ಮನಸ್ಸನ್ನು, ನಿಮ್ಮ ಜೀವಿತವನ್ನು ಬದಲಾಯಿಸಿದೆ ಎಂಬುದಾಗಿ ನಾನು ನಂಬ್ತೇನೆ. ಈ ದಿವಸ ಇನ್ನೊಂದು ಪ್ರಮುಖವಾದಂಥ ಪ್ರಾಣಿಯ ಜೀವನದ ಶೈಲಿಯ ಮುಖಾಂತರವಾಗಿ ನಮ್ಮ ಜೀವಿತಕ್ಕೆ ಕೆಲವು ಆತ್ಮೀಕ ಪಾಠಗಳನ್ನು ನಾವು ಕಲ್ತ್ಕೊಳ್ಳೋದಕ್ಕಿದೆ. ಹಾಗಾದರೆ ಬನ್ನಿ, ತಡ ಮಾಡದೆ ಆ ಪ್ರಾಣಿ ಯಾವುದು ಅನ್ನೋದನ್ನು ನಾವು ನೋಡೋಣ. ನಿಮ್ಮ ಸತ್ಯವೇದಗಳನ್ನು ನನ್ನ ಸಂಗಡ ಏಷಾಯನ ಬರೆದ ಪ್ರವಾದನ ಗ್ರಂಥಕ್ಕೆ ತಿರುಗಿಸಿರಿ. ಏಷಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ವಚನ 3. ಏಷಾಯ 1ನೇ ಅಧ್ಯಾಯ ವಚನ 3ರಲ್ಲಿ 2 ಜೀವಿಗಳ ಬಗ್ಗೆ ಅಥವಾ 2 ಪ್ರಾಣಿಗಳ ಬಗ್ಗೆ ಅಲ್ಲಿ ಉಚ್ಚರಿಸಲಾಗಿದೆ. ಹಾಗಾದರೆ 2 ಪ್ರಾಣಿಗಳಲ್ಲಿ ಇವತ್ತು ನಾನು ಯಾವ ಪ್ರಾಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗೆಸ್ ಮಾಡ್ತೀರಾ? ಓಕೆ, ಅಲ್ಲಿ ವಚನ ಏನಿದೆ ಅಂತ ಓದ್ಬಿಡೋಣ ಒಂದ್ಸಾರಿ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು, ಇಸ್ರಾಯೇಲರಿಗೂ ತಿಳುವಳಿಕೆ ಇಲ್ಲ ಎಂಬುವಂಥದ್ದು. ಸೊ 2 ಪ್ರಾಣಿಗಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಒಂದು ಎತ್ತು, ಇನ್ನೊಂದು ಕತ್ತೆ. ಎಸ್, ಸಮ್ ಆಫ್ ಯು ಆರ್ ರೈಟ್, ಕತ್ತೆ. ಆ್ಯಂಡ್ ಸಮ್ ಆಫ್ ಯು ಆರ್ ಥಿಂಕಿಂಗ್ ಎತ್ತು. ನಾನು ಎತ್ತಿನ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಕತ್ತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ದಿವಸ ಕತ್ತೆಯ ಜೀವನದಿಂದ ನಾವು ತಿಳಿದುಕೊಳ್ಳುವಂಥ ಆತ್ಮೀಕ ಪಾಠಗಳನ್ನು ನಾವು ಇವಾಗ ನೋಡೋಣ. ಆಶ್ಚರ್ಯ ಆಗ್ತಾ ಇದೆಯಾ? ಏನು, ಕತ್ತೆಯಿಂದ ನಾವೇನಾದರೂ ಕಲ್ತ್ಕೊಳ್ಳೋದಕ್ಕಿದೆನಾ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಯಾಕೆ ಅಂದರೆ ಸಾಮಾನ್ಯವಾಗಿ ನಮ್ಮ ಪ್ರಾಂತ್ಯಗಳಲ್ಲಿ ಕತ್ತೆ ಅಂತ ಹೇಳುವಾಗ ಅದೊಂದು ವ್ಯರ್ಥವಾದಂಥ ಪ್ರಾಣಿ, ಅಥವಾ ಅದೊಂದು ಏನು ಈಗ ಯಾರನ್ನಾದರೂ ನಾವು ಗದರಿಸ್ಬೇಕು ಅಂತ ಹೇಳಿದ್ರೆ, ಯಾರಾದರೂ ತಪ್ಪು ಮಾಡುವಾಗ ಅವ್ರನ್ನ ನಾವು ಗದರಿಸೋದಕ್ಕೆ ಏನು ಮಾಡ್ತೇವೆ, ಕತ್ತೆಗೆ ಹೋಲಿಕೆ ಮಾಡ್ತೇವೆ. ಏಯ್, ಕತ್ತೆ ಥರ ಬೆಳೆದಿದೆಯಾ, 3 ಕತ್ತೆ ವಯಸ್ಸಾಯಿತು, ಏನು ಕತ್ತೆಗೆ ಅಷ್ಟು ಬುದ್ಧಿ ಇಲ್ಲ. ಎಷ್ಟೊಂದು ಸಾರಿ ಕತ್ತೆಯ ಬುದ್ಧಿಮಟ್ಟ ಬಹಳ ಕಡಿಮೆ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ, ಹೌದಲ್ಲ ಪ್ರಿಯರೇ? ಬನ್ನಿ, ಹಾಗಾದರೆ ಕತ್ತೆಯ ಜೀವಿತದಿಂದ ನಾವು ಏನೆಲ್ಲ ಆತ್ಮಿಕ ಪಾಠಗಳನ್ನು ನಾವು ಕಲ್ತ್ಕೋಬಹುದು. ಸತ್ಯವೇದದಲ್ಲಿ ಕತ್ತೆಯ ಕುರಿತಾಗಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಕತ್ತೆಯು ಅನೇಕ ಕಾರ್ಯಗಳಿಗೆ ಅಥವಾ ಅನೇಕ ಸಂದರ್ಭಗಳಲ್ಲಿ ಅದು ಉಪಯೋಗವಾಗಿದೆ. ಉದಾಹರಣೆಗೆ, ಓಕೆ ಹೇಳಿ, ನಿಜ, ಯೇಸು ಸ್ವಾಮಿಯವರು ಯೆರೂಸಲೇಮಿಗೆ ಪ್ರಯಾಣವಾಗಿ ಹೋಗುವಾಗ ಅವರು ಆ ದಿವಸ ಕತ್ತೆ ಮರಿಯ ಮೇಲೆ ಹತ್ತಿಕೊಂಡು ಹೋದರು ಅನ್ನುವಂಥ ಒಂದು ಘಟನೆ. ಮತ್ತು 2ನೇದಾಗಿ ಬೀಳಾಮನ ವಿಚಾರವಾಗಿ, ಬೀಳಾಮ ಎಂಬ ದೇವರ ಪ್ರವಾದಿ, ಆತನ ದೇವರ ಮಾತಿಗೆ ಅವಿಧೇಯನಾಗಿ ತನ್ನದೇ ಆದಂಥ ಆಲೋಚನೆಯಲ್ಲಿ, ಲೋಕದ ಆಡಂಬರದಲ್ಲಿ ಅಥವಾ ಆಸೆ ಅಥವಾ ದುರಾಶೆ ಅಂತ ಹೇಳ್ಬೋದು, ದುರಾಶೆಗೆ ಒಳಪಟ್ಟವನಾಗಿ ಬಾಲಾಕನ ಮಾತನ್ನು ಕೇಳಿ ಆತನ ದೇವರಿಗೆ ವಿರುದ್ಧವಾಗಿ ಇಸ್ರಾಯೇಲರನ್ನು ಶಪಿಸೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕತ್ತೆ ಮುಖಾಂತರವಾಗಿ ದೇವರು ಬೀಳಾಮನನ್ನು ಎಚ್ಚರಿಸಿದನೆ ಎಂಬಂಥ ಒಂದು ಘಟನೆ. ಬೀಳಾಮನು ದೇವರನ್ನ ದೃಷ್ಟಿಸದೆ ಮುಂದೆ ಇರುವಂಥ ದೇವದೂತರನ್ನು ಕಾಣದೇ ಇದ್ದನು, ಆದರೆ ಕತ್ತೆಗೆ ದೇವದೂತರು ಕಾಣಿಸ್ಕೊಂಡ್ರು. ದೇವರು ಕತ್ತೆಗೆ ಮಾತನಾಡುವಂಥ ಶಕ್ತಿಯನ್ನು ಕೊಟ್ಟಾಗ ಕತ್ತೆ ಬೀಳಾಮನ ಸಂಗಡ ಮನುಷ್ಯನ ಸ್ವರದಲ್ಲಿ ಮಾತಾಡುತ್ತೆ ಎಂಬುದಾಗಿ ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ಓದ್ತೇವೆ. ಹೌದು, 2ನೇದಾಗಿ ಕತ್ತೆ ವಿಚಾರವಾಗಿ ನಾವು ಇಲ್ಲಿ ಸಹ ನೋಡ್ತೇವೆ. ಸೊ ಹೀಗೆ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ, ಈಗ ಏಷಾಯನ ಪ್ರವಾದನ ಗ್ರಂಥದಲ್ಲಿ ಓದಿದ್ವಿ, ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ, ಹಾಗೂ ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಸೊ ಕತ್ತೆ ಅಂತ ಹೇಳುವಾಗ ಕಾಡು ಕತ್ತೆ ಬಗ್ಗೆನೂ ಬರೆಯಲ್ಪಟ್ಟಿದೆ, ಹಾಗೂ ಸಾಕುವಂಥ ಕತ್ತೆ ಬಗ್ಗೆನೂ ಬರೆಯಲ್ಪಟ್ಟಿದೆ. ಹೀಗೆ ಕತ್ತೆ ವಿಚಾರವಾಗಿ ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಬರೆಯಲ್ಪಟ್ಟಿದೆ. ಯಾಕೆ ದೇವರು ಈ ಕತ್ತೆ ಕುರಿತಾಗಿ ನಮಗೆ ಪಾಠವನ್ನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ? ಪ್ರಿಯರೇ, ಒಂದು ಗಾದೆ ಮಾತಿದೆ, ಏನಪ್ಪ ಅಂತ ಹೇಳಿದ್ರೆ, ಡಾಂಕಿ ನೋಸ್
ಇಟ್ಸ್ ಮಾಸ್ಟರ್ಸ್ ಮ್ಯಾನೇಜರ್ ಅಂತ. ಈ ಕತ್ತೆ ಅದು ಬಹಳ ಇಟ್ ಹ್ಯಾಸ್ ಅ ವೆರಿ ಇನ್ಕ್ರೆಡಿಬಲ್ ಮೆಮರೀಸ್. ಅಂದರೆ ಆ ಕತ್ತೆಗೆ ನೆನಪಿನ ಶಕ್ತಿ ಬಹಳವಾಗಿರುತ್ತೆ ಎಂಬುದಾಗಿ ರಿಸರ್ಚ್ ಹೇಳುತ್ತೆ. ಅಂದರೆ ಕತ್ತೆ ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಅದು ನೋಡಿದಾಗ, ಗಮನಿಸಿದಾಗ ಅದಷ್ಟು ಸುಲಭವಾಗಿ ಅವರನ್ನು ಮರೆಯೋದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೋದು. ಆಮೇಲೆ ಈ ಕತ್ತೆ ಅದರದ್ದು ಲೈಫ್ ಸ್ಪ್ಯಾನ್ ಅಥವಾ ಅದರ ಜೀವನ ಅವಧಿ ಎಷ್ಟಪ್ಪ ಅಂತ ಇದ್ದರೆ ಅದು 50 ವರ್ಷದವರೆಗೂ ಕತ್ತೆ ಬದುಕಬಲ್ಲದು ಎಂಬುದಾಗಿ ನಾವು ವಿಜ್ಞಾನಿಗಳಿಂದ ತಿಳಿದುಕೊಳ್ತೇವೆ. ಸೊ ಕತ್ತೆಯ ಜೀವಿತದಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂತಂದರೆ, ಕತ್ತೆ ಅದು ಯಾವುದೇ ಸಂದರ್ಭಗಳಲ್ಲಿ, ಯಾವುದೇ ಸನ್ನಿವೇಶಗಳಿರಲಿ, ಯಾವುದೇ ಪರಿಸ್ಥಿತಿ ಕ್ಲಿಷ್ಟಕರವಾಗಿರಲಿ, ಎಂಥ ಕಠಿಣವಾದಂತಹ ಪರಿಸ್ಥಿತಿನೇ ಇರಲಿ, ಅದು ಎಲ್ಲ ಕ್ಲೈಮೇಟ್ಗಳಲ್ಲಿ ಅಥವಾ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಕ್ಲೈಮೇಟ್ ಅಂತ ಹೇಳುವಾಗ ಎಲ್ಲ ವಾತಾವರಣದಲ್ಲೂ ಸಹಿತ ಅದು ಒಂದೇ ಥರ ಇರುತ್ತೆ. ಅದು ವಾತಾವರಣ ಎಷ್ಟೇ ಹಾಟ್ ಆಗಿದ್ರೂ ಸಹಿತ ಕತ್ತೆ ಮಾತ್ರ ಭಾಳ ಕೂಲಾಗಿರುತ್ತೆ. ಕತ್ತೆ ಅದು ಯಾವತ್ತೂ ಅದೇನು ಮಾಡೋದಿಲ್ಲ ಅಂದರೆ ಅದು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಎಂಬುದಾಗಿ ರಿಸರ್ಚರ್ಸ್ ನಮಗೆ ಹೇಳ್ತಾರೆ. ಸೊ ಕತ್ತೆ ಯಾವಾಗಲೂ ಎಷ್ಟೇ ಹಾಟ್, ಎಷ್ಟೇ ಬಿಸಿಯಾದಂಥ ಅಥವಾ ಕಠಿಣವಾದಂಥ ಪರಿಸ್ಥಿತಿ ಇದ್ದು ಅದು ಮಾತ್ರ ಕೂಲಾಗಿರುತ್ತೆ. ಪ್ರಿಯರೇ, ಈ ಅಂಶ ನಮ್ಮ ಜೀವಿತಕ್ಕೆ ಬಹಳ ಉಪಯೋಗವಾಗುತ್ತೆ ಎಂಬುದಾಗಿ ನಾನು ನಂಬ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ಹೆಂಗಿದೆ ಅಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲರೂ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಆಮೇಲೆ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಬಗ್ಗೆ ನಾವು ನಾನು ಹೇಗಿದ್ದೀನಿ, ನನ್ನ ಜೀವನ ಏನು ಅನ್ನೋದು ಬಗ್ಗೆ ನಾನು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ನನ್ನ ಬಗ್ಗೆ ಅವ್ರೇನು ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಇವ್ರೇನು ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಅವ್ರೇನು ಹೇಳ್ತಾ ಇದ್ದಾರೆ ಇತ್ಯಾದಿಯಾಗಿ ನಾವು ಬರೀ ಇತರರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನಮ್ಮ ಜೀವಿತವನ್ನು ಎಷ್ಟೊಂದು ಸರಿ ನಾವು ನಾಶಪಡಿಸ್ಕೊತಾ ಇರ್ತೇವೆ. ಬೇರೆಯವರು ನಮ್ಮನ್ನು ಯಾವ ಥರ ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಇದನ್ನೇ ನಾವು ಯೋಚನೆ ಮಾಡ್ತಾ ಏನು ಮಾಡ್ತೇವೆ, ನಮ್ಮ ಜೀವಿತದಲ್ಲಿ ನಾವು ತುಂಬ ಹಾಟ್ ಅಥವಾ ತುಂಬ ಬಿಸಿಯಾದಂಥ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಳ್ತೇವೆ. ಆಮೇಲೆ ನಮ್ಮ ಕುಟುಂಬಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ತುಂಬಾ ಅದನ್ನು ಸಣ್ಣ ಪುಟ್ಟ ವಿಷಯಗಳಿರುತ್ತೆ, ಅದನ್ನು ದೊಡ್ಡದಾಗಿ ಮಾಡಿಕೊಂಡು ಗಂಡ ಹೆಂಡತಿಯ ಮಧ್ಯದಲ್ಲಿ, ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ, ತಂದೆ ತಾಯಿಗಳು ಮಕ್ಕಳ ಜೊತೆಗೆ, ಕುಟುಂಬದಲ್ಲಿ ನೆರೆಹೊರೆಯವರೊಂದಿಗೆ, ಕೆಲಸಗಳಲ್ಲಿ ಇತ್ಯಾದಿಯಾಗಿ ನಾವೇನು ಮಾಡ್ತೇವೆ, ಒಂದು ಸಣ್ಣ ವಿಚಾರವನ್ನು ದೊಡ್ಡದಾಗಿ ಮಾಡಿಕೊಂಡು ನಾವು ಬಹಳ ಬಿಸಿಯಾಗಿ ಅದರ ಬಗ್ಗೆ ಗಮನ ಹರಿಸಿ ಜಗಳ ಮಾಡಿಕೊಂಡು ನಮ್ಮ ಮನಸ್ಥಿತಿಯನ್ನು ನಾವು ಕೆಡಿಸ್ಕೊಂಡ್ಬಿಡ್ತೇವೆ. ಮತ್ತು ಎಷ್ಟೊಂದು ಸಾರಿ ನಮ್ಮ ಜೀವಿತದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಯಾವುದೋ ಕ್ಷುಲ್ಲಕವಾದಂತಹ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮಲ್ಲಿ ನಾವೇ ಕೊರಗ್ತಾ ಇರ್ತೇವೆ. ನಮ್ಮ ವಿಷಯದಲ್ಲಿ ನಮಗೆ ಎಷ್ಟೊಂದು ಸಾರಿ ಅಪನಂಬಿಕೆ ಇರುತ್ತೆ, ನಮ್ಮ ವಿಷಯದಲ್ಲಿ ಎಷ್ಟೊಂದು ಸಾರಿ ನಮಗೆ ನಿರೀಕ್ಷೆ ಇಲ್ಲದೆ ಇರೋರ ಹಾಗೆ ನಾವು ಬದುಕ್ತಾ ಇರ್ತೇವೆ. ಪ್ರಿಯರೇ, ಯಾಕೆ ಹಿಂಗೆ ಆಗುತ್ತೆ ಅಂತ ನಾವು ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀವ? ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿ ದಿವಸ ಒಂದೇ ಥರ ಇರೋದಿಲ್ಲ, ಪ್ರತಿ ಗಳಿಗೆ ಒಂದೇ ಥರ ಇರೋದಿಲ್ಲ, ಪ್ರತಿಯೊಂದೊಂದು ಕಾಲಮಾನದಲ್ಲಿ ಒಂದೇ ಥರವಾದಂತಹ ಪರಿಸ್ಥಿತಿ ಇರೋದಿಲ್ಲ. ನಮ್ಮ ಈ ಜೀವಿತದಲ್ಲಿ ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ನಾನಾ ಥರವಾದಂಥ ಇಕ್ಕಟ್ಟು ಬಿಕ್ಕಟ್ಟುಗಳು ಎಲ್ಲನೂ ಎದುರು ಆಗ್ತಾನೆ ಇರ್ತವೆ. ಆದರೆ ಯಾವುದೇ ಪರಿಸ್ಥಿತಿಗಳಿರಲಿ, ಎಂಥದ್ದೇ ವಿಚಿತ್ರವಾದಂಥ ಸಂಗತಿ ನಮ್ಮ ಜೀವಿತದಲ್ಲಿ ನಡೆದಾಗ್ಯೂ ನಾವು ಈ ಕತ್ತೆಯ ಹಾಗೆ ಯಾವಾಗಲೂ ಕೂಲಾಗಿರೋದನ್ನು ಅಥವಾ ಸಮಾಧಾನವಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ನಾವು ಬದುಕೋದು ಬಹಳ ಕಠಿಣವಾಗಿರುತ್ತೆ, ಕಷ್ಟವಾಗಿರುತ್ತೆ. ನಾನು ಒಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಕಥೆ ಈ ರೀತಿಯಾಗಿ ಹೇಳುತ್ತೆ. ಈ ಕಥೆಯಿಂದ ನಾವು ಕೆಲವು ಆತ್ಮಿಕ ಪಾಠಗಳನ್ನು ಸಹ ಪಡೆದುಕೋಬಹುದು. ಒಬ್ಬ ರೈತನಿರ್ತಾನೆ. ಆ ರೈತ ಒಂದು ಕತ್ತೆಯನ್ನು ಸಾಕಿರ್ತಾನೆ.
ಆ ಕತ್ತೆ ಬಹಳ ಚಿಕ್ಕಂದಿನಿಂದ ಆ ರೈತನ ಜೊತೆಗಿದ್ದು ಆತನಿಗೆ ಎಲ್ಲಾ ವಿಷಯಗಳಲ್ಲಿ ಆತನ ಸಹಾಯ ಮಾಡ್ತಾ ಇರುತ್ತೆ. ಆತನ ತನ್ನ ವ್ಯಾಪಾರಕ್ಕೆ, ತನ್ನ ಬೆಳೆಗಳನ್ನ ಬೆಳೆದದ್ದನ್ನ ಮಾರೋದಕ್ಕೆ, ಹೀಗೆ ಇತ್ಯಾದಿ ಕಾರಣಗಳಿಗಾಗಿ ಆ ಕತ್ತೆಯನ್ನ ಆತನು ಬಳಸ್ತಾ ಇರ್ತಾನೆ. ಸೊ ಹೀಗೆ ದಿನಗಳು ಕಳೆದಂತೆಲ್ಲ ಆ ಕತ್ತೆಯ ದೇಹದಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ವಯಸ್ಸಾಗ್ತಿದ್ದಂಗೆ ಆ ಕತ್ತೆ ಸ್ವಲ್ಪ ಕೆಲಸದಲ್ಲಿ ಅಷ್ಟೊಂದು ಚುರುಕಾಗಿರೋದಿಲ್ಲ. ಅದು ಆ ರೈತನಿಗೂ ಅರ್ಥ ಆಗುತ್ತೆ, ಓಕೆ ಅದಕ್ಕೆ ವಯಸ್ಸಾಗ್ತಾ ಇದೆ, ಅದು ಇವಾಗ ಮೊದಲಿನ ಹಾಗೆ ದುಡಿಯಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹೀಗೆ ದಿನಗಳು ಕಳೆದಂತೆಲ್ಲ ಆ ಕತ್ತೆಗೆ ತುಂಬಾನೇ ಆಯಾಸ, ತುಂಬ ಸುಸ್ತಾಗಿದ್ರಿಂದ ಆತನೇನು ಮಾಡ್ತಾನೆ, ಆ ಕತ್ತೆಯನ್ನ ಕಟ್ಟಿ ಹಾಕೋದಕ್ಕೆ ಬದಲಾಗಿ ಅದನ್ನ ಸ್ವಚ್ಛಂದವಾಗಿ ಮೇಯೋದಕ್ಕೆ ಅಂತ ಬಿಟ್ಟಿರ್ತಾನೆ. ಹೀಗೆ ಒಂದ್ಸಾರಿ ಏನ್ ಮಾಡುತ್ತೆ, ಆ ಕತ್ತೆ ಹಸಿರು ಹುಲ್ಲನ್ನ ಮೇಯ್ಕೊಂಡು ಹಾಗೆ ಸ್ವಲ್ಪ ಕಾಡಿನ ಒಳಗಡೆ ಹೋಗುತ್ತೆ. ಕಾಡಿನ ಒಳಗಡೆ ಹೋದಾಗ ಅಲ್ಲಿ ಹಸಿರು ಹುಲ್ಲನ್ನ ಮೇಯ್ತಾ ಅದು ತನಗೆ ಅರಿವಿಲ್ಲದೆ ಒಂದು ದೊಡ್ಡ ಕಡಿದಾದಂತ ಒಂದು ಗುಂಡಿಗೆ ಅದು ಬಿದ್ದುಬಿಡುತ್ತೆ. ಆ ಗುಂಡಿಯಲ್ಲಿ ಬಿದ್ದಾಗ ಆ ಕತ್ತೆ ತುಂಬಾ ಗಾಬರಿ ಆಗುತ್ತೆ. ಯಾಕೆಂದ್ರೆ ಅದು ಬಹಳ ಆಳವಾದಂತ ಬಾವಿಯಾಗಿತ್ತು. ಈಗ ಆ ಕತ್ತೆ ಅಲ್ಲಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಅದು ತುಂಬಾ ಭಯ ಪಡುತ್ತೆ. ಏನ್ ಮಾಡುದು ಅಂತ ಗೊತ್ತಾಗದೆ ಅದು ಕೂಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಅದು ಜೋರಾಗಿ ಕೂಗ್ತಾ ಇರುವಾಗ ಅದೇ ಮಾರ್ಗದಲ್ಲಿ ಅದೇ ಹಳ್ಳಿಯ ಇನ್ನೊಬ್ಬ ವ್ಯಕ್ತಿ ಹೋಗ್ತಾ ಇರ್ತಾರೆ. ಅದನ್ನ ಎಲ್ಲೋ ಒಂದು ಕತ್ತೆ ಒದರ್ತಾ ಇದೆ ಇಲ್ಲ ಅಂತ ಹೇಳಿ, ಕಿರುಚ್ತಾ ಇದೆ ಇಲ್ಲ ಅಂತ ಒಂದು ಶಬ್ದವನ್ನ ಕೇಳಿ ಆ ಬಾವಿಯ ಬಳಿಗೆ ಬರ್ತಾನೆ. ನೋಡ್ತಾನೆ, ಆ ಕತ್ತೆ ಆ ಬಾವಿ ಒಳಗಡೆ ಬಿದ್ದು ಹೋಗಿರುತ್ತೆ. ಈತನ ನೋಡಿದಾಗ ಅದು ಸಹಾಯಕ್ಕೆ ಎಂಬುದಾಗಿ ಕೂಗುತ್ತೆ. ಆದ್ರೆ ಆ ಒಬ್ಬ ವ್ಯಕ್ತಿ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಅವನೇನ್ ಮಾಡ್ತಾನೆ, ಅಲ್ಲಿಂದ ತ್ವರೆಯಾಗಿ ಓಡ್ತಾ ಅವನ ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋಗಿ ಕತ್ತೆಯ ಯಜಮಾನನ ಬಳಿಗೆ ಹೋಗಿ ಆತನ ಸುದ್ದಿಯನ್ನ ತಿಳಿಸ್ತಾನೆ. ನೋಡಪ್ಪ, ನಿನ್ ಕತ್ತೆ ಅಲ್ಲಿ ಒಂದು ಹಾಳಾದಂತ ಬಾವಿ ಒಳಗಡೆ ಬಿದ್ದೋಗಿದೆ, ಅದು ಸಹಾಯಕ್ಕಾಗಿ ಕೂಗ್ತಾ ಇದೆ ಅಂತ. ತಕ್ಷಣ ಈ ರೈತ ಏನ್ ಮಾಡ್ತಾನೆ, ತನ್ನ ಹಳ್ಳಿಯ ಕೆಲ ವ್ಯಕ್ತಿಗಳನ್ನೆಲ್ಲ ಸೇರಿಸ್ಕೊಂಡು ಏನ್ ಮಾಡ್ತಾನೆ, ಆತನು ಆ ಕತ್ತೆ ಬಿದ್ದಂತ ಸ್ಥಳಕ್ಕೆ ಹೋಗ್ತಾನೆ. ಆ ಕತ್ತೆ ಬಿದ್ದಂತ ಸ್ಥಳಕ್ಕೆ ಹೋದಾಗ ಆ ಕತ್ತೆ ಕೂಗ್ತಾ ಇರುತ್ತೆ. ಆ ಕತ್ತೆ ಈ ಯಜಮಾನನ ನೋಡಿದ ತಕ್ಷಣನೇ ಅದಕ್ಕೆ ಇನ್ನೂ ತುಂಬಾ ದುಃಖ ಜಾಸ್ತಿಯಾಗಿ ಅದು ಸಹಾಯಕ್ಕಾಗಿ ತನ್ನ ಯಜಮಾನನ ಕಡೆಗೆ ನೋಡುತ್ತಾ ಇನ್ನೂ ಜೋರಾಗಿ ಕೂಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ರೈತನ ಮನಸ್ಸು ಅದು ಒಂಥರ ಹಿಂಡದಂಗಾಗುತ್ತೆ. ಅವನಿಗೆ ಬಹಳ ದುಃಖ ಅನ್ಸುತ್ತೆ, ಬಹಳ ಬೇಸರಿಕೆ ಅನ್ಸುತ್ತೆ. ಅವನೇನ್ ಮಾಡ್ತಾನೆ, ಈ ಕತ್ತೆಯನ್ನು ನಾನು ಹೇಗಾದ್ರೂ ಮಾಡಿ ರಕ್ಷಿಸಬೇಕು ಎಂಬುದಾಗಿ ಆತನ ಯೋಚನೆ ಮಾಡಿ ಜೊತೆಗಿರುವಂತ ಎಲ್ಲ ಆತನ ಊರಿನ ಜನರೊಂದಿಗೆ ಆತನ ಸಹಾಯಕ್ಕಾಗಿ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಓಕೆ ನಾವು ಸಹಾಯ ಮಾಡ್ತೀವಿ, ಆಯ್ತು ಇದನ್ನ ರಕ್ಷಿಸೋಣ. ಸೊ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ. ಕೆಲವು ಕಟ್ಟಿಗೆಗಳನ್ನ ಅಥವಾ ಕೆಲವು ಹಗ್ಗಗಳನ್ನೆಲ್ಲ ಬಿಟ್ಟು ಹೀಗೆ ಇತ್ಯಾದಿಯಾಗಿ ತುಂಬಾನೇ ಪ್ರಯತ್ನ ಪಡ್ತಾರೆ ಆ ಕತ್ತೆಯನ್ನ ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಕತ್ತೆಯನ್ನ ಮೇಲಕ್ಕೆ ತರುವಂಥದ್ದು ಬಹಳ ಅಸಾಧ್ಯವಾದಂಥ ಕೆಲಸವಾಗಿತ್ತು. ಸೊ ಹೀಗಾಗಿ ಅವ್ರೇನ್ ಮಾಡ್ತಾರೆ, ಆ ಊರಿನ ಜನರೆಲ್ಲ ಆ ರೈತನಿಗೆ ಅಡ್ವೈಸ್ ಮಾಡ್ತಾರೆ, ಏನಿಲ್ಲ ರೈತ, ಈಗ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಮೇಲೆ ಕೆತ್ತಕ್ ಆಗ್ತಾ ಇಲ್ಲ, ಇಷ್ಟಕ್ಕೂ ಆ ಕತ್ತೆಗೆ ವಯಸ್ಸಾಗಿದೆ, ಅದನ್ನ ಇಟ್ಕೊಂಡಾದ್ರೂ ಏನ್ ಮಾಡ್ತೀಯ, ಎಷ್ಟು ದಿನ ಅಂತ ಅದನ್ನ ಸಾಕ್ತೀಯ, ಅದರಿಂದ ನಿನಗೇನು ಪ್ರಯೋಜನ ಇಲ್ಲ ಅಲ್ವಾ, ಇರ್ಲಿ ಬಿಡು, ಅದು ಹೇಗ ಅದರಲ್ಲಿ ಬಿದ್ದಿದೆ, ಈಗ ನಾವು ಏನ್ ಮಾಡಕ್ ಆಗೋದಿಲ್ಲ, ಮತ್ತೆ ಮುಂದೆ ಬೇರೆ ಪ್ರಾಣಿಗಳಾಗ್ಲಿ ಮನುಷ್ಯರಾಗ್ಲಿ ಈ ಒಂದು ಹಾಳಾದಂಥ ಬಾವಿ ಒಳಗಡೆ ಬಿದ್ದರೂ ಬೀಳೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವೇನ್ ಮಾಡೋಣ, ಈ ಕೊಳೆಯನ್ನ ಮತ್ತೆ ಅಲ್ಲಿರುವಂಥ ಎಲ್ಲ ಮಣ್ಣು ಅದೆಲ್ಲ ಹಾಕಿ ಬಾವಿಯನ್ನ ನಾವು ಮುಚ್ಚಿಬಿಡೋಣ, ಕತ್ತೆನೂ ಸಹ ಅದರಲ್ಲಿ ಮುಚ್ಚಿ ಹೋಗುತ್ತೆ, ಏನು ಮಾಡಕ್ ಆಗೋದಿಲ್ಲ ಅಂತ. ರೈತನಿಗೆ ಬಹಳ ದುಃಖ ಆಗುತ್ತೆ. ಆದ್ರೆ ಯೋಚನೆ ಮಾಡ್ತಾನೆ, ಓಕೆ ಕತ್ತೆಗೆ ವಯಸ್ಸು ಬೇರೆ ಆಗಿದೆ, ಏನ್ ಮಾಡೋದು, ಇಷ್ಟು ದಿನ ಅದು ನಂಗೆ ಸಹಾಯ ಮಾಡ್ತು, ಬಟ್ ಈಗ ಅದಕ್ಕೆ ನಾನು ಸಹಾಯ ಮಾಡಕ್ ಆಗ್ತಾ ಇಲ್ಲ. ಎನಿವೆ ಈ ಜನ ಹೇಳ್ತಾ ಇರುವಂಥದ್ದು ಒಳ್ಳೇದಿದೆ ಅಲ್ಲ, ಯಾಕಂದ್ರೆ ಬೇರೆ ಪ್ರಾಣಿಗಳಿಗೆ ಅಥವಾ ಬೇರೆ ವ್ಯಕ್ತಿಗಳಿಗೂ ಜೀವಿಗಳಿಗೂ ಸಮಸ್ಯೆ ಆಗಬಹುದು, ಇರ್ಲಿ ಅಂತ ಹೇಳಿ ಆತನು ಸುಮ್ಮನಾಗ್ತಾನೆ. ಸೊ ಅವಾಗ ಎಲ್ಲ ಜನ ಏನ್ ಮಾಡ್ತಾರೆ, ಅಲ್ಲಿ ಆ ಕಾಡಿನಲ್ಲಿ ಇರುವಂತ ಅನೇಕ ವೇಸ್ಟ್ ಅನ್ನ ತೆಗೆದುಕೊಂಡು ಬಂದು ಕಸ ಕಡ್ಡಿ ಅದೆಲ್ಲ ತಗೊಂಡು ಮಣ್ಣು ಗಿಣ್ಣು ಎಲ್ಲ ತಗೊಂಡು ಅವ್ರೇನ್ ಮಾಡ್ತಾರೆ, ಆ ಬಾವಿ ಒಳಗಡೆ ಕಸವನ್ನ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನ ನೋಡಿದಾಗ ಆ ಕತ್ತೆ ಮೈ ಮೇಲೆ ಆ ಒಂದು ಕಸ ಎಲ್ಲ ಬೀಳ್ತಾ ಇರುತ್ತೆ. ಆ ಕತ್ತೆಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಏನ್ ನಡೀತಾ ಇದೆ, ನಾನು ಇಲ್ಲಿ ಕಷ್ಟದಲ್ಲಿದ್ದೀನಿ, ಸಮಸ್ಯೆಯಲ್ಲಿದ್ದೀನಿ, ಸಂಕಟದಲ್ಲಿದ್ದೀನಿ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೂಗ್ತಾ ಇದ್ದೀನಿ, ಆದ್ರೆ ನನ್ನ ಯಜಮಾನ ಸಹಾಯ ಮಾಡೋದಕ್ಕೆ ಬದಲಾಗಿ, ಈ ಜನ ನನಗೆ ಸಹಾಯ ಮಾಡೋದಕ್ಕೆ ಬದಲಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ನನ್ನ ಮೇಲೆ ಕಸವನ್ನ ಎತ್ತಿ ಬಿಸಾಕ್ತಾ ಇದಾರಲ್ಲ, ಏನಿದು ಅಂತ ಹೇಳಿ ಬಹಳ ಆಶ್ಚರ್ಯ ಪಡುತ್ತೆ. ಆಮೇಲೆ ಆ ಕತ್ತೆ ತನ್ನ ಮನಸ್ಸಲ್ಲಿ
ತೀರ್ಮಾನ ಮಾಡುತ್ತೆ, ನಾನು ಒಂದು ವೇಳೆ ಹೀಗೆ ಅಳ್ತಾ ಕಿರ್ಚ್ತಾ ಉಳ್ಕೊಂಡ್ರೆ ನಾನು ಇಲ್ಲೇ ಸತ್ತ ಹೋಗ್ತೇನೆ, ಏನು ಮಾಡಬೇಕು ಅಂತ ಹೇಳಿ ಅದು ಕತ್ತೆ ಏನು ಮಾಡುತ್ತೆ, ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡುತ್ತೆ. ಅದ್ರ ಮೈ ಮೇಲೆ ಹೇಗೆ ಆ ಮಣ್ಣು, ಆ ಡಸ್ಟು ಅಥವಾ ಆ ಒಂದು ಕಸ ಕಡ್ಡಿ ಎಲ್ಲ ಬೀಳುವಾಗ ಅದೇನು ಮಾಡುತ್ತೆ, ತನ್ನ ದೇಹವನ್ನೆಲ್ಲ ಅಲ್ಲಾಡಿಸ್ತಾ ಏನು ಮಾಡುತ್ತೆ, ಅದು ತನ್ನ ದೇಹದಲ್ಲಿ ಮೇಲೆ ಬಿದ್ದಂಥ ಎಲ್ಲ ಮಣ್ಣು ಅಥವಾ ಕಸವನ್ನು ಕೆಳಗಡೆ ಹಾಕ್ತಾ ಇರುತ್ತೆ. ಸೊ ಅದು ಕಸ ಎಲ್ಲ ಕೆಳಗಡೆ ಹಾಕ್ತಿದ್ದಂಗೆ ಅದು ಏನಾಗುತ್ತೆ, ಕಸ ಕೆಳಗಡೆ ಹಾಕಿ ಅದು ಮೇಲೆ ಬರುತ್ತೆ, ಮತ್ತೆ ಅದ್ರ ಮೇಲೆ ಬಿದ್ದಂತ ಎಲ್ಲ ಕಸವನ್ನು ಕೆಳಗಡೆ ಹಾಕುತ್ತೆ, ಮೈಯನ್ನು ಕೊಡಿ ಮತ್ತೆ ಮೇಲೆ ಬರುತ್ತೆ, ಹೀಗೆ ಮೇಲೆ 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 ಬರುತ್ತೆ. ಆ ಜನ ಇದನ್ನ ಗಮನಿಸದೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಹಾಗೆ ಅದಕ್ಕೆ ಮಣ್ಣು ಹಾಕ್ತಾನೆ ಇರ್ತಾರೆ. ಆದರೆ ಕತ್ತೆ ಮಾತ್ರ ಕಿರ್ಚೋದನ್ನ ನಿಲ್ಲಿಸಿ ಏನು ಮಾಡುತ್ತೆ, ಅದು ತನ್ನ ಕಸವನ್ನೆಲ್ಲ ಒದರಿ ಅದು ಮೇಲೆ ಮೇಲೆ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೊನೆಗೆ ಆ ಬಾವಿ ಮುಚ್ಚುವಂಥ ಮಟ್ಟಕ್ಕೆ ಬಂದಾಗ ಆ ಕತ್ತೆ ಅಲ್ಲಿಂದ ಅದೇನು ಮಾಡುತ್ತೆ, ಜಂಪ್ ಮಾಡಿ ಹೊರಗಡೆ ಬರುತ್ತೆ. ಪ್ರಿಯ ದೇವರ ಮಕ್ಕಳೇ, ಈ ಕತ್ತೆಯಿಂದ ನಾವು ಯಾವ ಪಾಠವನ್ನು ಕಲಿಬಹುದು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಜನರು ನಮ್ಮನ್ನು ಕೆಲವೊಂದು ಸಾರಿ ನಮ್ಮ ಅಗತ್ಯತೆಗಳಿಗಾಗಿ ಅಥವಾ ನಮ್ಮಿಂದ ಅವ್ರಿಗೆ ಏನಾದರೂ ಪ್ರಯೋಜನ ಇರುವ ಪಕ್ಷಕ್ಕೆ ಜನ ನಮ್ಮನ್ನು ಬಳಸ್ಕೊಳ್ತಾರೆ. ಆದರೆ ನಮ್ಮಿಂದ ಅವ್ರ ಅಗತ್ಯತೆ ಮುಗ್ದು ಹೋಗಿದೆ, ತೀರು ಹೋಗಿದೆ ಅಂತ ಹೇಳುವಾಗ ಜನ ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ಇವನಿಂದ ನನಗೇನು ಪ್ರಯೋಜನ, ಇವಳಿಂದ ನನಗೇನು ಪ್ರಯೋಜನ, ಇರಲಿ ಬಿಡು, ಸಾಯಲಿ ಬಿಡು, ಹೋಗಲಿ ಬಿಡು, ಹಾಳಾಗಿ ಹೋಗಲಿ ಬಿಡು ಇತ್ಯಾದಿಯಾಗಿ ನಮ್ಮ ಬಗ್ಗೆ ತಾತ್ಸಾರ ಮಾಡುವಂಥದ್ದನ್ನು ನಾವು ಈ ಲೋಕದಲ್ಲಿ ಅನುಭವಿಸಿರ್ತೇವೆ. ಆದರೆ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಎದೆಗುಂದಬಾರದು. ನಮಗೆ ಯಾರು ಸಹಾಯಕರು ಇಲ್ಲದೆ ಹೋದಾಗ್ಯೂ ನಾವು ಧೈರ್ಯವನ್ನು ತೆಗೆದುಕೊಳ್ಬೇಕು. ನಮ್ಮ ಮೇಲೆ ಜನರು ಯಾವುದೇ ಥರವಾದಂತಹ ಈ ಕಚಡ ಕಲ್ಲುಗಳನ್ನೆಲ್ಲ ಅಲ್ಲಿ ಹಾಕ್ತಾ ಇದ್ರಲ್ಲ, ಮಣ್ಣುಗಳನ್ನೆಲ್ಲ ಹಾಕ್ತಾ ಇದ್ರಲ್ಲ, ಆ ರೀತಿ ಜನ ನಮ್ಮ ಮೇಲೆ ಎಷ್ಟೊಂದು ಸಾರಿ ಕಲ್ಲು ಹಾಕೋದಕ್ಕೆ, ಮಣ್ಣು ಹಾಕೋದಕ್ಕೆ ಅಥವಾ ಇತ್ಯಾದಿ ಮಾತುಗಳಿಂದ ನಮ್ಮನ್ನು ಹಿಂಸಿಸೋದಕ್ಕೆ, ಚುಚ್ಚೋದಕ್ಕೆ ಪ್ರಯತ್ನ ಪಟ್ಟಾಗ್ಯೂ ನಾವು ಭಯ ಪಡಬಾರ್ದು. ನಾವೇನು ಮಾಡಬೇಕು, ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು, ಹಾಗೂ ದೇವರ ಮೇಲೆ ನಮಗೆ ಭರವಸೆ ಇರಬೇಕು. ನಾವು ದೇವರ ಮೇಲೆ ಭರವಸೆ ಇಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡಬೇಕಾಗಿದೆ. ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಜನರ ನಿಂದೆಗಳಿಗೆ, ಅಪಮಾನಗಳಿಗೆ ನಾವು ಭಯ ಪಡಬಾರ್ದು. ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ನರಾವತಾರ ಎತ್ತಿ ಬಂದಾಗ ಆತನ ಕನ್ಯಾ ಮರಿಯಳ ಗರ್ಭದಲ್ಲಿ ಆತನ ಜನಿಸಿದ ದಿನಗಳಲ್ಲಿ, ಆತನ ಜೀವಮಾನದಲ್ಲಿ ಜನರೆಲ್ಲ ಏನು ಮಾಡ್ತಾ ಇದ್ರು, ಈತನ ಯಾರು, ಈತನು ಸುಮ್ಮನೆ ಆಫ್ಟರ್ ಒಬ್ಬ ಬಡಗಿ ಮಗ, ಆ ಒಂದು ಬೆತ್ಲೆಹೇಮಿನಿಂದ ಒಳ್ಳೇದೇನಾದ್ರೂ ಬರೋದಕ್ಕೆ ಸಾಧ್ಯನಾ ಎಂಬುದಾಗಿ ಪ್ರಶ್ನಿಸ್ತಾ ಇದ್ರು. ಈತನ ತಂದೆ ಇಲ್ಲದೆ ಹುಟ್ಟಿರುವ ಆತನು ಎಂಬುದಾಗಿ ಆತನನ್ನ ಹೀಯಾಳಿಸ್ತಾ ಇದ್ರು. ಆದರೆ ಜನ ಸಾವಿರ ಮಾತಾಡಲಿ, ಏನೇ ಅನ್ಲಿ, ಆದರೆ ಯೇಸು ಸ್ವಾಮಿ ಮಾತ್ರ ಯಾವ ವಿಷಯದಲ್ಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರಿಯರ್, ಆತನ ತಾನು ಬಂದಂಥ ಉದ್ದೇಶ ಏನು, ದೇವರ ಚಿತ್ತ ಏನು ಅನ್ನೋದನ್ನ ಬಹಳ ತನ್ನ ಮನಸ್ಸಿನಲ್ಲಿ ಅದನ್ನೇ ಕೇಂದ್ರೀಕರಿಸಿ ಆತನು ಬಂದಂಥ ದೇವರ ಚಿತ್ತವನ್ನ ಆತನು ನೆರವೇರಿಸೋದಕ್ಕೆ ಎಲ್ಲಾ ವಿಧದಲ್ಲಿ ಆತನ ಪ್ರಯಾಸವನ್ನ ಪಟ್ಟು ಆ ದೇವರ ಚಿತ್ತವನ್ನ ಆತನು ನೆರವೇರಿಸಿದನು. ಆ ಕಾರಣದಿಂದ ಇವತ್ತು ನನಗೂ ನಿಮಗೂ ರಕ್ಷಣೆ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ರಕ್ಷಣೆನೇ ಇರ್ತಾ ಇರಲಿಲ್ಲ. ಪ್ರಿಯರ್, ಇನ್ನೊಂದು ಕಥೆಯನ್ನ ಈ ಸಮಯದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಎರಡು ಕತ್ತೆಗಳು ಯೆರೂಸಲೇಮ್ ಮಾರ್ಗವಾಗಿ ಹೋಗುವಾಗ ಆ ಎರಡು ಕತ್ತೆಗಳು ಆ ಯೆರೂಸಲೇಮ್ನ ದಾಟ್ಕೊಂಡು ಯೆರೂಸಲೇಮ್ ಪಟ್ಟಣದ ಒಳಗಡೆ ಬರುತ್ತೆ. ಎರಡು ಕತ್ತೆಗಳು ಪ್ರಯಾಣ ಮಾಡಿಕೊಂಡು ಯೆರೂಸಲೇಮ್ ಪಟ್ಟಣದ ಒಳಗಡೆ ಬರುತ್ತೆ. ಅವಾಗ ಒಂದು ಕತ್ತೆ ಇನ್ನೊಂದು ಕತ್ತೆಗೆ ಹೇಳ್ತಾ ಇರುತ್ತೆ, ನಿನ್ನೆ ಅಷ್ಟೇ ನಾನು ಈ ಪಟ್ಟಣದ ಒಳಗಡೆ ಬರುವಾಗ ಜನ ಎಲ್ಲ ನನ್ನನ್ನು ನೋಡಿ ಆರ್ಭಟಿಸ್ತಾ ಇದ್ರು, ನನಗೆ ಜಯಘೋಷ ಮಾಡ್ತಾ ಇದ್ರು, ತಮ್ಮ ಬಟ್ಟೆಯನ್ನೆಲ್ಲ ಹಾಕಿ ನನಗೆ ಸ್ವಾಗತ ಮಾಡ್ತಾ ಇದ್ರು. ಆದರೆ ಇವತ್ತು ನೋಡಿದ್ರೆ ಯಾರು ನನ್ನ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ವಲ್ಲ, ಎಲ್ಲರೂ ಮೌನವಾಗಿದ್ದಾರೆ. ಏನಾಯ್ತು ಈ ಜನರಿಗೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಎಂಬುದಾಗಿ ಆ ಕತ್ತೆ ಯೋಚನೆ ಮಾಡ್ತಾ ಇರುತ್ತೆ. ಅದು ತನ್ನ ಜೊತೆ ಕತ್ತೆಗೆ ಕೇಳುತ್ತೆ. ಸೊ ಅವಾಗ ಆ ಜೊತೆಗಿರುವಂಥ ಕತ್ತೆ ಹೇಳುತ್ತೆ, ಏನಪ್ಪ ಅಂದರೆ, ಹುಚ್ಚ, ನಿನ್ನೆ ನೀನು ಪ್ರಯಾಣ ಮಾಡಿಕೊಂಡು ಇಲ್ಲಿ ಬರುವಾಗ ನಿನ್ನ ಮೇಲೆ ಯಾರು ಸವಾರಿ ಮಾಡ್ತಾ ಇದ್ರು? ನಜರೇತಿನ ಯೇಸು ಕ್ರಿಸ್ತನು ನಿನ್ನ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾ ಇದ್ದ. ಆದ್ರಿಂದ ನಿನಗೆ ಏನಿತ್ತು, ಬೆಲೆ ಇತ್ತು. ಆದರೆ ಇವತ್ತು ನಿನ್ನ ಮೇಲೆ ನಜರೇತಿನ ಯೇಸು ಕ್ರಿಸ್ತನಿಲ್ಲ, ನೀನು ಒಬ್ಬನೇ ಪ್ರಯಾಣವಾಗಿ ಬಂದಿದೀಯಾ. ಸೊ ಹೀಗಾಗಿ ನಿನ್ನನ್ನು ಯಾರು ಏನು ಮಾಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ ಎಂಬುದಾಗಿ. ಪ್ರೇರೆ, ಈ ಒಂದು ಸಣ್ಣ ಕಥೆಯಲ್ಲಿ ಎಷ್ಟೊಂದು ಆತ್ಮಿಕ ಅಂಶ ಅಡಗಿದೆ ಅಂತ ಹೇಳಿದ್ರೆ,
ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಇರುವಾಗ ನಮ್ಮ ಜೀವಿತಕ್ಕೆ ಒಂದು ಅರ್ಥ ಇದೆ, ನಮ್ಮ ಜೀವಿತಕ್ಕೆ ಒಂದು ಬೆಲೆ ಇದೆ, ನಾವು ಹುಟ್ಟಿದ್ದು ಒಂದು ಸಾರ್ಥಕ ಆಗುತ್ತೆ. ನಮ್ಮ ಜೀವಿತದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಕ್ರಿಸ್ತನಿಗೆ ಪ್ರಾಧಾನ್ಯತೆ ಇಲ್ಲ ಅಂತ ಹೇಳಿದ್ರೆ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕ್ರಿಸ್ತನಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಥವಾ ಕ್ರಿಸ್ತನನ್ನ ನಾವು ಧರಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ, ನಾವು ಈ ಭೂಮಿ ಮೇಲೆ ಹುಟ್ಟಿ ಏನೂ ಪ್ರಯೋಜನ ಇಲ್ಲ. ಪ್ರಿಯರೇ, ಈ ಒಂದು ಕತ್ತೆಯ ಆ ಒಂದು ಮಾತನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋಣ. ಕತ್ತೆ ಎಲ್ಲಿವರೆಗೂ ಕ್ರಿಸ್ತನನ್ನ ಹೊರತಾ ಇತ್ತೋ ಅಲ್ಲಿವರೆಗೂ ಅದಕ್ಕೆ ಉತ್ಸಾಹ, ಪ್ರೋತ್ಸಾಹ, ಸಂತೋಷ, ಆದರಣೆ, ಗೌರವ, ಘನತೆ, ಮಾನ, ಮಹಿಮೆ, ಪ್ರಭಾವ ಎಲ್ಲ ಇತ್ತು. ಯಾವಾಗ ಅದು ಒಂಟಿಯಾಗಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತೋ ಅಥವಾ ಕ್ರಿಸ್ತನಿಲ್ಲದೆ ಆ ಪಟ್ಟಣದೊಳಕ್ಕೆ ಬಂತೋ ಅದಕ್ಕೆ ಯಾವುದೇ ಸನ್ಮಾನ ಇಲ್ಲ, ಸಮಾರಂಭ ಇಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನೊಂದಿಗಿದ್ರೆ ನಾವು ಹೀರೋ ಆಗಿರ್ತೇವೆ, ನಾವು ಕ್ರಿಸ್ತನನ್ನ ಬಿಟ್ಟರೆ ನಾವು ಜೀರೋ ಆಗಿರ್ತೇವೆ. ಕ್ರಿಸ್ತನು ನಮ್ಮ ಸಂಗಡ ಇರುವ ಪಕ್ಷಕ್ಕೆ, ಕ್ರಿಸ್ತನು ನಮ್ಮ ಜೊತೆಗಿರುವ ಪಕ್ಷಕ್ಕೆ ನಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಾವು ಕಾಣ್ತೇವೆ. ನಮ್ಮ ಜೀವಿತ ಸುಖ, ಶಾಂತಿ, ಸಮಾಧಾನ, ಸಂತೋಷ, ಆದರಣೆ, ಆರೋಗ್ಯ, ಭಾಗ್ಯಗಳಿಂದ ತುಂಬಿರುತ್ತೆ. ಎಲ್ಲಿವರೆಗೂ ನಾವು ದೇವರನ್ನು ಆತ್ಕೊಳ್ತೇವೋ ಅಲ್ಲಿವರೆಗೂ ನಾವು ಸುರಕ್ಷಿತವಾಗಿರ್ತೇವೆ. ಯಾವಾಗ ನಾವು ದೇವರನ್ನು ಬಿಡ್ತೇವೋ ಆತ ನಮ್ಮನ್ನು ಬಿಡ್ತಾನೆ. ಸೊ ಹೀಗಿರೋದ್ರಿಂದ ಈ ಕತ್ತೆಯ ಈ ಒಂದು ಜೀವಿತದ ಮೂಲಕವಾಗಿ ನಾವು ಈ ಆತ್ಮೀಕ ಪಾಠವನ್ನು ಕಲಿಬಹುದು ಪ್ರಿಯರೇ. ಮೊದಲನೇದು, ಕತ್ತೆ ಎಲ್ಲ ಸಂದರ್ಭಗಳಲ್ಲಿ ಅದೇನಾಗಿರುತ್ತೆ, ಕೂಲ್ ಆಗಿರುತ್ತೆ, ಅಂದರೆ ಅದು ಸಮಾಧಾನವಾಗಿರುತ್ತೆ, ಅದು ಯಾವುದಕ್ಕೂ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕತ್ತೆ ಗೊತ್ತು ನಾನು ಏನು ಮಾಡಬೇಕು ಅಂತ ಅದು ಅದನ್ನು ಮಾಡ್ತಾ ಇರುತ್ತೆ. ಎರಡನೇದಾಗಿ, ಆ ಕಥೆಯಲ್ಲಿ ನಾವು ನೋಡುವಾಗ ನಮ್ಮ ಉಪಯೋಗ ಮಾತ್ರ ತೆಗೆದುಕೊಳ್ತಾರೆ, ಆದರೆ ನಾವು ಕಷ್ಟದಲ್ಲಿ ಸಮಸ್ಯೆನಲ್ಲಿರುವಾಗ ನಮ್ಮನ್ನು ಕೈ ಬಿಡಬಹುದು. ಆದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಆತ ನಮ್ಮನ್ನು ನಡೆಸ್ತಾನೆ. ಹೀಗಾಗಿ ನಾವು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನಮ್ಮ ಮೇಲೆ ಇರುವಂಥ ನಮ್ಮ ಭರವಸೆಯನ್ನು ನಾವು ಏನು ಮಾಡಬಾರ್ದು, ಕಳೆದುಕೋಬಾರ್ದು. ಮೂರನೇದಾಗಿ, ಕ್ರಿಸ್ತನು ನಮ್ಮ ಮೇಲೆ ಯಾವಾಗಲೂ ಸವಾರಿ ಮಾಡಬೇಕು. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರಬೇಕು, ಕ್ರಿಸ್ತನು ನಮ್ಮ ಜೀವಿತದ ಕೇಂದ್ರ ಬಿಂದುವಾಗಿರ್ಬೇಕು. ಅವಾಗ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ, ಸುಂದರವಾಗಿರುತ್ತೆ, ಆಶೀರ್ವಾದದಾಯಕವಾಗಿರುತ್ತೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಇದಾನ? ನೀವು ಇವತ್ತು ಸಂತೋಷದಿಂದ ಇದ್ದೀರಾ? ದೇವರಿಗೆ ಸ್ತೋತ್ರ. ಒಂದು ವೇಳೆ ನೀವು ಸಂತೋಷವಾಗಿಲ್ಲವೋ, ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಇಲ್ಲವೋ, ಹಿಂದೆ ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ. ಆತ ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ, ನಿಮ್ಮ ಸಂಗಡ ಇರೋದಕ್ಕೆ ಇಷ್ಟಪಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ದೇವರ ಪ್ರಸನ್ನತೆಯನ್ನು ನೀವು ಅನುಭವಿಸೋದಾದರೆ, ನೀವು ದೇವರ ಪ್ರಸನ್ನತೆಯನ್ನು ಬಯಸೋದಾದರೆ ನನ್ನ ಸಂಗಡ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡುವ. ನಮ್ಮ ಪರಲೋಕದ ದೇವರೇ, ನೀನು ಸೃಷ್ಟಿಸಿದ ಈ ಎಲ್ಲ ಜೀವಿಗಳ ಕುರಿತಾಗಿ ನಾವು ಸಂದೇಶವನ್ನು ಕೇಳಿದ್ದೇವಪ್ಪ. ಹೌದು ಸ್ವಾಮಿ, ನೀನು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ ನಮ್ಮ ಜೀವನ ನಶ್ವರವಾಗಿದೆ, ಅದು ಶೂನ್ಯವಾಗಿದೆ. ನೀನು ನಮ್ಮೆಲ್ಲರ ಜೀವಿತದಲ್ಲಿ ಬಾ ಸ್ವಾಮಿ. ವಾಕ್ಯವನ್ನು ಕೇಳುವಂಥ ಚಿಕ್ಕವರು ದೊಡ್ಡವರು ಮೊದಲುಗೊಂಡು ಪ್ರತಿಯೊಬ್ಬೊಬ್ಬ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಪ್ಪ. ಅವರು ತಮ್ಮ ಜೀವಿತವನ್ನು ಬದಲಾಯಿಸಿಕೊಂಡವರಾಗಿ ನಿನಗೆ ಪ್ರಾಧಾನ್ಯತೆಯನ್ನು, ನಿನಗೆ ಪ್ರಾಶಸ್ತ್ಯವನ್ನು ಕೊಟ್ಟು ದೇವರೇ ನಿನ್ನ ಬರೋಣದ ನಿರೀಕ್ಷೆಯಲ್ಲಿ ಜೀವಿಸುತ್ತಾ ನೀನು ಮೇಘರುಡನಾಗಿ ಬರುವಾಗ ನಿನ್ನ ಪರಲೋಕ ರಾಜ್ಯವನ್ನು ಸೇರುವಂತೆ ಕೃಪೆಯನ್ನು ದಯಪಾಲಿಸೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ ಸ್ವಾಮಿ, ಆಮೆನ್. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಇನ್ನೊಂದು ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭ ದಿನ.